ಕಾಂಗ್ರೆಸ್ ಶಾಸಕರ ಅಭಿಪ್ರಾಯವನ್ನ, ಅವರ ಸಮಸ್ಯೆಯನ್ನ, ಅವರ ದುಃಖ ದುಮ್ಮಾನವನ್ನ ಆಲಿಸಿದಂತ ಸುರ್ಜೇವಾಲಾ ಅವರು ಈಗ ಸಚಿವರ ದುಃಖ ದುಮ್ಮಾನ, ಅವರ ಸಾಧನೆ ಎಲ್ಲವನ್ನೂ ಕೂಡ ನೋಡ್ತಾ ಇದ್ದಾರೆ. ಈಗಾಗಲೇ ಶಾಸಕರ ಅಭಿಪ್ರಾಯ, ಅವ್ರ ಸಮಸ್ಯೆ, ಕೆಲಸ, ಯಾರು ತೊಂದರೆ ಕೊಡ್ತಾರೋ ಮಂತ್ರಿಗಳು ಅನ್ನೋ ಎಲ್ಲಾ ಮಾಹಿತಿಯನ್ನ ಇಟ್ಕೊಂಡು ಡೆಲ್ಲಿಗೆ ಹೋದ್ರು. ವಾಪಸ್ ಬಂದು ಈಗ ಶಾಸಕರ ವರದಿಯ ಆಧಾರದ ಮೇಲೆ ಸಚಿವರ ಜೊತೆ ಮಾತನಾಡ್ತಾ ಇದ್ದಾರೆ. 2 ರೌಂಡ್ ನಲ್ಲಿ ಈಗಾಗಲೇ 6 ದಿನ ಶಾಸಕರ ಜೊತೆ 1-to-1 ಮಾತುಕತೆ ಆಗಿತ್ತು. ಈಗ ಶಾಸಕರ ದೂರಿನ ಮೇಲೆ ಸಚಿವರಿಗೆ ಉಸ್ತುವಾರಿಯಿಂದ ಸಖತ್ ಕ್ಲಾಸ್ ಆಗ್ತಾ ಇದೆ. ಸಚಿವರಾದ ಬೈರತಿ ಸುರೇಶ್, ಎಸ್ ಮಲ್ಲಿಕಾರ್ಜುನ್, ರಹೀಂ ಖಾನ್, ಜಮೀರ್ ಅಹಮದ್ ಖಾನ್ ಹಾಗೂ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ವೆಂಕಟೇಶ್ ಭೇಟಿ ಮಾಡಿ ಸಚಿವರೊಂದಿಗೆ ಈಗಾಗಲೇ ಸುರ್ಜೇವಾಲಾ ಅವರು 1-to-1 ಚರ್ಚೆ ಮಾಡಿದ್ದಾರೆ. ಶಾಸಕರ ಅಸಮಾಧಾನದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಜೊತೆಗೆ ಸಂಪುಟ ಪುನರ್ರಚನೆ ಆದ್ರೆ ಒಂದು 15 ಮಂದಿಯನ್ನ ಕೈಬಿಟ್ಟು ಈ ಶಾಸಕರ ಆರೋಪ ಮತ್ತೆ ಇವರ ಸಮರ್ಥನೆ, ಅವರ ಕಾರ್ಯವೈಖರಿ ಆಧಾರದ ಮೇಲೆ ಮುಂದೆ 15 ಮಂತ್ರಿಗಳನ್ನ ಮನೆಗೆ ಕಳಿಸೋ ಕಾರ್ಯಕ್ರಮ ಇಟ್ಕೊಂಡವ್ರೆ. ಶಾಸಕರ ಆರೋಪ ಏನಿತ್ತು, ಇದಕ್ಕೆ ಇವರು ಉತ್ತರ ಏನಿದೆ, ಅದರ ಆಧಾರದ ಮೇಲೆ ಸಂಪುಟ ಪುನರ್ರಚನೆಯ ವೇಳೆ ಮಾಜಿ ಮಂತ್ರಿಗಳನ್ನಾಗಿ ಮಾಡುವ ಕಾರ್ಯಕ್ಕೆ ಹೈಕಮಾಂಡ್ ಮುಂದಾಗ್ತಾ ಇದೆ. ಅಧಿಕಾರ ಸಿಕ್ತಾಗ ಕೆಲಸ ಮಾಡಬೇಕು, ಸಚಿವರಾದಾಗ ಆ ಶಾಸಕರಿಗೋಸ್ಕರ ಕೆಲಸ ಮಾಡಬೇಕು. ಏನು 224 ಶಾಸಕರಿಗೂ ಯಾವುದೇ ಸರ್ಕಾರ ಕೆಲಸ ಮಾಡ್ತಿಲ್ಲ. ಅಧಿಕಾರದಲ್ಲಿರ್ಬೇಕಾದ್ರೆ ಆಯಾ ಪಾರ್ಟಿ ಶಾಸಕರು ಕೆಲಸ ಮಾಡ್ತಾರೆ. ಆದ್ರೆ ಮಂತ್ರಿಗಳಾದವರು ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತಮ್ಮ ಪಾರ್ಟಿಯ ಶಾಸಕರಿಗೆ ಅನುಕೂಲ ಮಾಡ್ತಾರೆ. ಆದ್ರೆ ಕಾಂಗ್ರೆಸ್ನ ಸರ್ಕಾರದ ಮಂತ್ರಿಗಳೇ ಕಾಂಗ್ರೆಸ್ ಶಾಸಕರಿಗೆ ಕವಡೆ ಕಾಸು ಕಿಮ್ಮತ್ ಕೊಡ್ತಾ ಇರಲಿಲ್ಲ. ಹಾಗಾಗೆಲ್ಲ ರೋಚ್ ಗೆದ್ದು ಯಾರು ಅವಳಿ ಇಟ್ಟಿದ್ರು ಮಂತ್ರಿಗಳು, ಬರೀ ಕಲೆಕ್ಷನ್ ಮಾಡ್ಕೊಂಡು ನಿಂತಿದ್ರಲ್ಲ, ಅವ್ರ ವಿರುದ್ಧ ಉದ್ದುದ್ದ ದೂರನ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಈಗ ಸಚಿವರ ಜೊತೆ ಚರ್ಚೆ ನಡೀತಾ ಇದೆ. ಬಹಳಷ್ಟು ಬಾರಿ ಸ್ಫೋಟ ಆಗಿತ್ತು, ಅಸಮಾಧಾನ. ನಾನು ಕಾಂಗ್ರೆಸ್ ಮೇಲೆ ನನಗೆ ಕ್ಯಾರಿ ಅನ್ನಲ್ಲ, ಇವರು ಮಂತ್ರಿಗಳ ಮೇಲಿಂದ ಉದುರು ಬಂದಿದಾರ, ಆಟ್ಗಳು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಸಚಿವರ ವಿರುದ್ಧ ಒಂದಷ್ಟು ಜನ ರೋಚ್ ಗೆದ್ದಿದ್ರು. ಸೊ ಅದರ ಸೀರೀಸ್ ಮುಂದುವರಿತಾ ಇದೆ. ಶಾಸಕರದಾಗಿತ್ತು, ಈಗ ಸಚಿವರ ಜೊತೆ ಆಗ್ತಾ ಇದೆ. ಒಂದು 3-4 ದಿನ ಅದನ್ನು ಮುಗಿಸ್ಕೊಂಡು ಶಾಸಕರು ಹೇಳಿದ್ಕು ಸಚಿವರು ಸಮರ್ಥನೆ ಮಾಡಿದ್ಕು ಉತ್ತರ ಕೇಳ್ಕೊಂಡೀಗ ಸುರ್ಜೇವಾಲಾ ಅವರು ಅದ್ರಲ್ಲಿ 15 ಮಂದಿಯನ್ನ ಪಟ್ಟಿ ಮಾಡಿ ಮನೆಗೋಡಕ್ಕೆ ರೆಡಿಯಾಗಿ, ಯಾಕಂದ್ರೆ ಬಿಕಾಸ್ ಮತ್ತೆ ಅವಕಾಶ ಕೊಡೋ ಅವಶ್ಯಕತೆ ಏನಿಲ್ಲ. ಹಾಗಾಗಿ ಈಗಾಗಲೇ 2 ವರ್ಷ ಆಗಿದೆ, 2 ವರ್ಷ ದಾಟಿ 3ನೇ ವರ್ಷ ಕಾಲಿಟ್ಟಿದ್ದಾರೆ ಸಚಿವರು. ಇನ್ನು ನೆಕ್ಸ್ಟ್ ಹೇಗಿದ್ರು ಚೇಂಜ್ ಮಾಡಬೇಕು. ಹಾಗಾಗಿ ಹೋಗುವಾಗ ಸೆಂಡ್ ಆಫ್ ಕೊಟ್ಟು ಕಳಿಸೋ ಕಾರ್ಯಕ್ರಮ ಇದು. 15 ಮಂದಿ ಸಚಿವರನ್ನ ಕೈ ಬಿಡಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ. ಯಾಕಂದ್ರೆ ಮತ್ತೆ ಹೊಸದಾಗಿ 15 ಮಂದಿಯನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕು ಅಂತ. ಸೊ ಇದೆಲ್ಲ ಕೂಡ ನವೆಂಬರ್ 15ನೇ ತಾರೀಕು ವೇಳೆಗೆ ಆಗುತ್ತೆ ಅಂತಿದೆ. ಇನ್ನೇನೋ ಈ ಸೆಪ್ಟೆಂಬರ್ ಕ್ರಾಂತಿ ಇಲ್ಲ, ಅಕ್ಟೋಬರ್ ಕ್ರಾಂತಿ ಇಲ್ಲ, ನವೆಂಬರ್ ವರೆಗೂ ಸುಮ್ಮನಿರಿ ಅಂತ ಖರ್ಗೆ ಅವರು ಹೇಳಿರೋ ಕಾರಣ ನವೆಂಬರ್ಗೆ ಏನಾರು ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಹಾಗಾಗಿ ಈಗೇನೇ ರಿಪೋರ್ಟ್ ತಗೊಂಡು ಸುರ್ಜೇವಾಲಾ ಅವರು ಕಿತ್ತಾಕೋದು, ಸೇರ್ಸೋದು, ಮಾಡೋದು, ಮಟ್ಟದೆಲ್ಲ ನವೆಂಬರ್ ಮಂತಲ್ಲಿ. ಸೊ ಹಾಗಾಗಿ ನಿಮ್ಮ ಪ್ರಕಾರ ವೀಕ್ಷಕರೇ, ಸಿದ್ದರಾಮಯ್ಯ ಸಂಪುಟದಲ್ಲಿರ್ತಕ್ಕಂಥ 15 ಅಸಮರ್ಥ ಸಚಿವರುಗಳು ಯಾರು ಕೆಲಸ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾರು ಕೆಲಸ ಮಾಡ್ತಾ ಇಲ್ಲ, ಅಟ್ಲೀಸ್ಟ್ ಅವರ MLAಗಳು ಕೇಳಿದಂತ ಡಿಮ್ಯಾಂಡ್ ಅನ್ನು ಯಾರು ಪೂರೈಕೆ ಮಾಡ್ತಾ ಇಲ್ಲ. ಕೇವಲ ಅವ್ರು ಮಾತ್ರ ಕೋಟೆ ಕಟ್ಕೊಂಡು, ಕೋಟಿ ಮಾಡ್ಕೊಂಡು, ಲೂಟಿ ಮಾಡ್ಕೊಂಡು ಯಾರು ನಿಂತಿದ್ದಾರೆ ಅಂತ ತಮ್ಗನ್ಸುತ್ತೆ. ಬೆಸ್ಟ್ ಮಂತ್ರಿಗಳು ಯಾರು ಅಂತ ಕಾಮೆಂಟ್ ಮಾಡಿ, ಹಾಗೆ ವರ್ಸ್ಟ್ ಮಂತ್ರಿಗಳು ಯಾರು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಹಾಗೆ ಮತ್ತೆ ಯಾರು ಮಂತ್ರಿಗಳಾಗಬೇಕು ಹೊಸದಾಗಿ 15 ಜನ, ಅವರ ಹೆಸರನ್ನು ಕಾಮೆಂಟ್ ಮಾಡಿ. ಧನ್ಯವಾದ.